ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳು ಪತ್ತೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ದೂರದರ್ಶನದೊಂದಿಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮಂಜುನಾಥ್, ಜಿಲ್ಲಾಸ್ಪತ್ರೆಯಲ್ಲಿ ಸೋಂಕು ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದ್ದು, ರೋಗಿಗಳಿಗೆ ಅಗತ್ಯವಿರುವ ಹಾಸಿಗೆ, ವೆಂಟಿಲೇಟರ್ ಮತ್ತಿತರ ಸೌಲಭ್ಯಗಳನ್ನು ನೀಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದರು. ಜಾಸ್ತಿ ಕಂಡು ಬಂದಲ್ಲಿ ಚಿಕಿತ್ಸೆ ನೀಡುವಂತ ಸೌಲಭ್ಯ ಎಸ್ಪೆಷಲಿ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮಟ್ಟದಲ್ಲೂ ಕೂಡ ಇದ್ರ ಬಗ್ಗೆ ಎಲ್ಲ ಫೆಸಿಲಿಟಿನೂ ಮಾಡ್ಕೊಂಡಿದ್ದೀವಿ. ಮತ್ತೆ ಔಷಧಿಗಳನ್ನು ಕೂಡ ಪ್ರಾಕ್ಯೂರ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಮಹೇಶ್ ಕೋಣಿ, ಕೋವಿಡ್ ಲಕ್ಷಣವಿರುವವರಿಗೆ ಸೋಂಕು ಪತ್ತೆ ಪರೀಕ್ಷೆ ನಡೆಸಲಾಗುತ್ತಿದೆ ಎಂದು ಹೇಳಿದರು. ಐಡೆಂಟಿಫೈ ಮಾಡಿದ್ದೀವಿ. ಅದೇ ಥರ ನಾವು ಒಂದು 16 ಬೆಡ್ ಅನ್ನು ಐಸೋಲೇಷನ್ ವಾರ್ಡ್, ಸೊ ಟೋಟಲ್ 28 ಬೆಡ್ಸ್ ಆಗಿದೆ. ಅದೇ ಥರ ಇನ್ನೊಂದು ನಾವು 16 ಬೆಡ್ ಅನ್ನು ರಿಸರ್ವ್ ಮಾಡಿ ಟೋಟಲ್ ಒಂದು 44 ಬೆಡ್ಸ್ ಅನ್ನು ಸೊ ಕೋವಿಡ್ ಪೇಷಂಟ್ಸ್ಗಾಗಿ ನಾವು ಮೀಸಲಿಟ್ಟಿದ್ದೀವಿ. ಜಿಲ್ಲಾ ಸಮೀಕ್ಷಣಾಧಿಕಾರಿ ಡಾಕ್ಟರ್ ದಯಾನಂದ ಕೆರೆಯನವರ, ಜನರು ಅನಗತ್ಯ ಆತಂಕಕ್ಕೆ ಒಳಗಾಗದೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಎಂದರು. ಸೀರಿಯಸ್ ಆಗಿದ್ದಲ್ಲಿ ಹತ್ತಿರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೋಂಕು ಟೆಸ್ಟ್ಗಳನ್ನು ಮಾಡಿಸಿ ತಾವು ಎಲ್ಲರಿಂದ ಮನೆಯಲ್ಲಿ ಅಥವಾ ಕ್ವಾರಂಟೈನ್, ನಾವು ಹೋಮ್ ಕ್ವಾರಂಟೈನ್ ಅಂತೀವಿ, ಅದು ಮನೆಯಲ್ಲೇ ಇದ್ದು ತಾವು ಅದಕ್ಕೆ ಚಿಕಿತ್ಸೆ ತಗೊಂಡು ಗುಣಮುಖರಾಗಿ